ಸೊ ಡೆಲಿವ್ರಿ ವ್ಲಾಗ್ ಆದ್ಮೇಲೆ ಭಾಳ ದಿವಸ ಆದ್ಮೇಲೆ ಇವತ್ತು ವ್ಲಾಗ್ ಮಾಡತ್ತೇನೆ ನಾನು. ಇವತ್ತು ಎಷ್ಟು ಒಂದು 2 months ಆಗೈತಿ ನಮ್ಮ ಬೇಬಿ ಹುಟ್ಟಿ ಡೆಲಿವ್ರಿ ಆಗಿ. ಸೊ 2 months ಆಗಿ ಒಂದು 2-3 days ಆಗೈತಿ. ಸೊ ಈ 2-3 daysನಾಗ ಏನೇನಾಗೈತಿ ಅಂತ ಒಂದು ಸಣ್ಣ ಪುಟ್ಟ ನಾನು ರೆಕಾರ್ಡ್ ಮಾಡ್ಕೊಂಡೇನಿ. ಸೊ ಅದನ್ನೆಲ್ಲ ಸೇರಿಸಿ ಒಂದು ವ್ಲಾಗ್ನಾಗ ಹಾಕಿ ನಿಮಗೆ ತೋರಿಸಾತೇನಿ ಇವತ್ತಿಂದ. ಈಗ ಬೇಬಿಗೆ ನಾವು ಆಲ್ರೆಡಿ ಹೆಸರು ಇಟ್ಟಾಗೈತಿ. ನಮ್ಮಲ್ಲಿ ಬಾಯ್ ಹುಟ್ಟರೆ 12 daysಗೆ, ಗರ್ಲ್ ಹುಟ್ಟರೆ 13 daysಗೆ ಅಂತ ಹಿಂಗೆ ಹೆಸರು ಇಡ್ತಾಯಿತ್ತಲ್ಲ. ಅದಲ್ಲದೆ ಇವ್ರ ಡ್ಯಾಡಿದ ನೋಡಬಾರ್ದು ಅಂತೆಲ್ಲ ಇತ್ತು. ಸೊ ಕರ್ಮ ದುಃಖದ ಹೆಸರದು ಇಟ್ಟಿದ್ವಿ. ಹಾಗಾಗಿ ಸೊ ನಾವು ಇವಂಗೆ ಏನು ಹೆಸರು ಇಟ್ಟೇವಿ ಮತ್ತು ಈ ಒಂದು ಫೇಸ್ ರಿವೀಲ್ ಎರಡೂ ಸೇರಿ ನಾನು ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಮುಂದೆ ಬರೋ ವ್ಲಾಗ್ಸ್ನಾಗ ಅದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒಂದೇ ಬೇಡ, ಎರಡು ಕೂಡ ಶೇರ್ ಮಾಡಿಬಿಡ್ತೇನೆ. ಸೊ ಹಾಗಾಗಿ ಅಲ್ಲಿ ತನಕ ಇವನು ನಿಕ್ನೇಮ್ ಏನು ಇಟ್ಟೇವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವನಿಗೆ ನಾವು ಕ್ರಿಶ್ ಅಂತ ಕರಿತೇವೆ. ಈ ಹೆಸರು ಸೆಲೆಕ್ಟ್ ಮಾಡಿದ್ದ ಅವ್ರ ಅಕ್ಕ ಚೆರಿ ಸೆಲೆಕ್ಟ್ ಮಾಡಾಳಿ ಹೆಸರು ಇವನಿಗೋಸ್ಕರ. ನಾವು ಚೆರಿಗೂ ಇಂಚರಾಗೂ ನಾವು ಚೆರಿ ಅಂತ ಕರೆಯೋದಕ್ಕೂ ರೀಸನ್ ಅದ. ಹಂಗೆ ಸುಮ್ಮ ಚೆರಿ ಅಂತೇನು ಕರೆದಿಲ್ಲ. ಅದು ನಾನು ಚೆರಿ ಅಂತ ಹೇಳೋಕ್ಕೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಎದಕ್ಕಂತಂದ್ರೆ ನಾನು ಲೈಕ್ ಡೆಲಿವ್ರಿ ಮಾಡಿ ಹೊರಗೆ ಆದ್ಮೇಲೆ ಹೊರಗೆ ಕರ್ಕೊಂಬರ್ತಾರಲ್ಲ, ಇನ್ನೂ ಒಂದು ಸ್ವಲ್ಪ ಅದು ಅನ್ಕಾನ್ಷಿಯಸ್ ಮೈಂಡ್ನಾಗ ಇರ್ತಾವಲ್ಲ, ಅದು ಅನಸ್ತೇಷ ಅದು ಕೊಟ್ಟಿರ್ತಾರೆ. ಸೊ ಅವಾಗ ನನಗೆ ಫುಲ್ ಕ್ಯೂರಿಯಾಸಿಟಿ, ಬೇಬಿ ಹುಟ್ಟು ಬಿಡ್ತಲ್ಲ ಹೆಂಗೈತೆ ಬೇಬಿ ಏನು ಅನ್ನೋದೊಂದು ಇದ್ರಾಗನೇ ಇದ್ದೆ. ಬಟ್ ಸ್ಟಿಲ್ ಅಷ್ಟು ಅರೂ ಇರಲಿಲ್ಲ. ಆಕಿನ ಮಮ್ಮಿ ಹಿಂಗೆ ಹೊತ್ಕೊಂಡಿದ್ರೆ ಹಿಂಗೆ ತೋರಿಸಿದ್ರು, ನೋಡ್ಲ ಗರ್ಲ್ ಬೇಬಿ ಆಗೈತೆ ನಿನಗೆ ಅಂಥೇಳಿ. ಆಕಿನ ಫುಲ್ ವೈಟ್ ಅರ್ಬಿ ಒಳಗೆ ಸುತ್ತಿದ್ರು, ತಲೆಗೆಲ್ಲ ಸುತ್ತಿದ್ರು, ಮುಖ ಒಂದು ಇಷ್ಟು ದೊಡ್ಡ ಕೆಂಪುಗತೆ ಇಷ್ಟು ದೊಡ್ಡದು ಆಕಿನ ಮುಖ ಕಾಣಕತ್ತಿತ್ತು. ನನಗೆ ಆ ಟೈಮ್ನಾಗ ಅದೇನೇನೋ ಇಮ್ಯಾಜಿನೇಷನ್ಗೆ ಹೋಗ್ತಾರಲ್ಲ, ಸೊ ಹಂಗೆ ಆ ಮುಖ ನೋಡಿದ ತಕ್ಷಣ ನನ್ನ ತಲೆಯಾಗ ಅದು ಚೆರಿ ಹಣ್ಣು ಬರತ್ತಲ್ಲ, ಸೊ ಆ ಕಾಣ್ಸಕ್ಕೆ ಹತ್ಬಿಡಿದ್ದು ನನಗೆ. ಮತ್ತು ಆಕಿನದು ವಾಟರ್ ಮಿಲನ್ ಪ್ರಿಂಟ್ ಇದ್ದಿದ್ದು ಏನಂತ ಸ್ವಡಲ್ ಒಳಗೆ ಆಕಿನ ಸುತ್ತಿದ್ರಲ್ಲ, ಸೊ ಅಲ್ಲೂ ರೆಡ್ ಕಾಣತ್ತಿದ್ದು. ಸೊ ಹಾಗಾಗಿ ನಂಗೆ ಅದು ಚೆರಿ ಗತೆನ ಕಾಣ್ಸಕ್ಕತ್ತಿತ್ತು. ಆಕೆ ಇದ್ಲು ಹಂಗೆ ಫುಲ್ ರೌಂಡ್ ಹಂಗಿದ್ಲು, ರೌಂಡ್ 3.5 kg ಇತ್ತಕ್ಕಿ ಹುಟ್ಟಿದಾಗ. ಮತ್ತು ಫುಲ್ ರೆಡ್ ಇದ್ಲಕ್ಕಿ. ಹಾಗಾಗಿ ಆಕಿಗೆ ಚೆರಿ ಅಂತಲೇ ಅಷ್ಟು ಕರೆಯಾಕ್ತಾರೆ. ಆಕಿಗೆ ನಿಕ್ನೇಮ್ ಚೆರಿ ಅಂತ ಇಟ್ಟಾದ್ಮೇಲೆ ಆಕಿನ ಹೆಸರು ಇಂಚರ ಅಂತ ಹೇಳಿ ನಾವು ಇಟ್ಟಿದ್ದ. ಅಲ್ಲಿವರೆಗೂ ಆಕಿಗೆ ಚೆರಿ ಅಂತಲೇ ಕರಿತಿದ್ವಿ. ಇವಂಗೂ ಹಂಗೆ ಇವ್ನು ನಿಕ್ನೇಮ್ ಕ್ರಿಶ್ ಅಂತ ಇಟ್ಟಾದ್ಮೇಲೆ ಇವ್ನ ಆ್ಯಕ್ಚುಲ್ ಹೆಸರು ನಾವು ಇಟ್ಟಿದ್ದ. ಅಂದರೆ ಹಿಂಗೆ ಹೆಸರಿಟ್ಟು ಆಮೇಲೆ ಅದಕ್ಕೆ ನಿಕ್ನೇಮ್ ಅಂತೇನು ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಗಾಗಿ ಇವನಿಗೆ ಕ್ರಿಶ್ ಯಾಕಂತ ಕರಿತೇವೆ ಅಂದರೆ, ಇಂಚರ ನಾನು ಪ್ರೆಗ್ನೆಂಟ್ ಇದ್ದಾಗ ಮಧ್ಯಾಹ್ನದ್ದು ಬರ್ತಿದ್ಲಲ್ಲ ಸ್ಕೂಲಿಂದ ಬಂದ ತಕ್ಷಣ ಮಲ್ಕೋಬೇಕಾದ್ರೆ ಅದು ನನ್ನ ಹೊಟ್ಟೆ ಮೇಲೆ ಕೈ ಇಟ್ಟ ಅದು ಕೃಷ್ಣನ ಶ್ಲೋಕ ಅದು ಹೇಳ್ತಿದ್ಲು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಹಿಂಗೆ ಅದೇ ಹಾಡ್ತಿದ್ಲಕ್ಕಿ ಇವನಿಗೆ. ಇವು ಅದನ್ನು ಕೇಳಿದ ತಕ್ಷಣ ಹೊಟ್ಟೆಯೊಳಗೆ ಸ್ವಲ್ಪ ರಿಯಾಕ್ಟ್ ಮಾಡ್ತಿದ್ದ. ಅವ ಕಿಕ್ ಮಾಡೋದನ್ನು, ಒಂದು ಮೂಮೆಂಟ್ ಮಾಡೋದನ್ನು ಅದೆಲ್ಲ ಮಾಡ್ತಿದ್ದ. ಆಮೇಲೆ ನಾನು ಇಲ್ಲಿ ಹಾಸ್ಪಿಟಲಿಂದ ರೂಮಿಗೆ ಇಲ್ಲಿ ಮನೆಗೆ ಬಂದಲ್ಲ. ಸೊ ಆಕೆ ಆಟಾಡ್ಸಕ್ಕೆ ಬರಬೇಕಾದ್ರೆ ಇಲ್ಲಿ ಡೋರಿಂದ ಬರೋಕ್ಕೆ ಒಳಗೆ ಬರುತ್ತನ ಕಳ್ಳ ಕೃಷ್ಣ, ಗೋಪಿ ಕೃಷ್ಣ, ಮುದ್ದು ಕೃಷ್ಣ ಅಂಥೇಳಿ ಬರ್ತಾಳಕ್ಕೆ ಆಟಾಡಿಸ್ಕೊಂತ ಅವನಿಗೆ. ಸೊ ಹಂಗಾಗಿ ಅವನಿಗೆ ಕೃಷ್ಣ ಅಂಥೇಳಿ ಅದರ ಶಾರ್ಟ್ ಫಾರ್ಮ್ನಾಗ ಕ್ರಿಶ್ ಅಂತ ಹೆಸರು ಇಟ್ಟೇವಿ. ಸೊ ಒಂದು ಆ್ಯಕ್ಚುಲ್ ಹೆಸರು ಸಮ್ವಾಟ್ ರಿಲೇಟೆಡ್ ಐತಿ. ಸೊ ಅದನ್ನು ನಿಮ್ಗೆ ಮುಂದೆ ರಿವೀಲ್ ಮಾಡ್ತಾನೆ ಅಂತ ಹೇಳಿ. ಸೊ ಐ ಹೋಪ್ ನಿಮ್ಗೆ ಇದು ವ್ಲಾಗ್ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡೇನಿ. ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ನ ಸೇರಿಸಿ ಒಂದು ವ್ಲಾಗ್ ಮಾಡೀನಿ. ಸೊ ಎಸ್, ಐ ಹೋಪ್ ನಿಮ್ಮ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡೇನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇವಾಗ ಸ್ನಾನ ಮಾಡ್ಕೊಂಬಂದೆ. ಇದು ಅಗಟ್ಗೆ ಐತಿ. ಸೊ ಇದನ್ನ ಕಾಸ್ಕೋತೀನಿ. ಇವಾಗ ಕುಂತ ಕೈ ಕಾಲ ಮುಖ ಎಲ್ಲ ಕಾಸ್ಕೊಂಡು ಇದೆಲ್ಲ ಆದ್ಮೇಲೆ ಇದನ್ನು ಅಲ್ಲಿ ಕೆಳಗೆ ತುಗಿಸಿ ಇಲ್ಲಿ ಮ್ಯಾಲೆ ಮಲ್ಕೊಂಡು ಬೆಣ್ಣದು ಕಾಸ್ಕೋತೇನೆ. ಸೊ ಅಲ್ಲಿದ್ದ ಹಂಗೆ ಇಲ್ಲಿ ಫಸ್ಟ್ ಅಕ್ಕ ನನಗೆಲ್ಲ ಅಳವಿ ಮಾಡ್ಕೊಂಬಂದಾರ. ಸೊ ಇದನ್ನು ಕುಡಿಬೇಕು, ಹಡಸ್ಲಿ ಬ್ಯಾಕ್ ಬೋನಿಗೆ ಅದು ಚಲೋ ಅಂತಿದೆ, ಬ್ಯಾಕ್ ಬೋನ್ ಸ್ಟ್ರೆಂತಿಗೆ ಅದು. ಹಾಗಾಗಿ ಚೆರಿ ಹುಟ್ಟಿದ ಟೈಮ್ನಾಗೂ ನಾನು ಇದನ್ನು ಕುಡಿದಿದ್ದೆ. ಸೊ ಈಗ ಮತ್ತು ಕುಡಿಯಾಕತ್ತೀನಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ. ಇದು ಕಾಸ್ಕೊಂಡೋಗ ಫಸ್ಟ್ ಕುಡಿಯೋದು, ಇದನ್ನ ಕುಡಿಯೋದು. ಸೊ ಎಸ್, ಇದು ಮುಗಿಸ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೇನೆ. ಅದು ಹ್ಯಾಪಿ ಬರ್ತ್ಡೇ. ಅದು ಫುಲ್ ಕೇಕ್ ಕಟ್ಟಿಂಗ್ ಅದು ಐತನ್ ಸಂಜೆಗೆ. ಸರಿ, ನೀವು ವಿಶ್ ಮಾಡಿದ್ದೆ ಅದು ಅಣ್ಣಾಗ? ಹಾಂ, ನೋಡೋಣ ಹೆಂಗೆ ವಿಶ್ ಮಾಡಿದಿ. ಹೌದಾ? ನೋಡಕ್ಕೆ
ಜೋ 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 ಕೂತು ಜೋ ಜೋ ಮಾಡಾತಿ ಕೂತ ನಿನ್ ಮ್ಯಾಲ ಕಾಲಿಟ್ಟಾಳು ಮಾಡಿ ಕಟ್ಟ ಇಲ್ಲೊಳತ್ತು ಅದು ಇಲ್ಲೋಡಿಲೆ ಹಾ ಸರಿ ನಡಿ ಹೋಗುನು ಇಳಿ ನಮ್ಮ ಬೇಬಿನೂ ಚಿಲ್ಲರ ಜಿಲ್ಪಿ ಹೂವಿನ ಕೊಂಚಿಗೆ ಹಾಕೊಂಡು ರೆಡಿ ಆಗೈತೆ ನೋಡ್ದೆ ಇದು ನೆಕ್ಸ್ಟ್ ಡೇ ಹೇಳಿದ್ನಲ್ಲ 2 months ಕಂಪ್ಲೀಟ್ ಆಗ್ಯಾವ ಈಗ ಬೇಬಿಗೆ ಸೊ 3rd month ಸ್ಟಾರ್ಟ್ ಆಗಿತ್ತು ಹಾಗಾಗಿ ಇನ್ನು ವಾಪಸ್ ಊರಿಗೆ ಹೋಗೋದ್ರೊಳಗೆ ಫಸ್ಟ್ ಗುಡಿಗೆ ಹೋಗಿ ಬರ್ಬೇಕಂತ ಹೇಳಿ ಊರಂದು ಗುಡಿಗೆ ಹೊಂಟಿದ್ವಿ ಮಲ್ಲಯ್ಯನ ಗುಡಿಗೆ ಹಂಗೆ ನಾನು ಅಜ್ಜಿ ಚೆರಿ ಮತ್ತು ಕ್ರಿಶ್ ಮತ್ತು ಮಾಮ ಹೋಗಿದ್ವಿ ಮಾಮ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಕಾಯೋದು ಒಡಿಸಿ ಬಾನ ಅದು ತೊಗೊಂಡು ಹೋಗಿದ್ವಿ ನನಗಿದು 2 monthsನಾಗ ವ್ಯಾಕ್ಸಿನಿಗೆ ಒಂದು ಸತಿ ಬಿಟ್ಟರೆ ಇದು ಫಸ್ಟ್ ಟೈಮ್ ಹಿಂಗೆ ಹೊರಗೆ ಬಂದಿದ್ದು ನಾನು ಫುಲ್ ರೂಮ್ ಒಳಗೆ ಇದ್ದಿದ್ದು ಒಂಥರ ನನಗೂ ಬೇಜಾರಾಗಿತ್ತು ಹೊರಗೆ ಬರಂತೆ ಅದು ಗುಡಿಗೆ ಬರಂತೆ ಅಂತೂ ತೀರಾ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಫೀಲ್ ಆಯ್ತು ನನಗೂ ಇವತ್ತು ಉಣ್ಣಿ ಕಡಿ ಮಾಡಿಸ್ಕೊಂಬಂದೈತಿ ಗುಡಿಗೆ ಹೋಗಿ ಬಂದೈತಲ್ಲ ಸೊ ಇದು ಮಾಡಿಸ್ಕೊಂಬಂದೈತಿ ಇದನ್ನು ಹಾಕೋಣಂತವನೀಗ ಅಲ್ಲಿ ಆತನ್ ಕ್ಯೂಟ್ ಕಾಣಕತ್ತು ನೋಡು ತೋರಿಸ ಕೈ ಐ ಚಕ್ಕೋತ್ಯಾಕ ಎಷ್ಟು ಕ್ಯೂಟ್ ಅದು ಇವತ್ತು ಇವನ್ ಕಾಲಾಗಿಲ್ಲೇ ಹಾಲ್ಗಡ್ಗೂ ಹಾಕೇವಿ ಅಪ್ಪುಗ ಹೌದಲ್ ಕೃಷಿ ಜಕ್ಕೋತ ನನ್ನ ಕೈ ಹ್ಞೂನ್ರಿ ಇದು ನಂದು ವಿಂಡೋಯಿಂದ ಬರೋ ವ್ಯೂ ಇದೆ ಎಷ್ಟು ಮಸ್ತ್ ಐತಲ್ಲ ಫುಲ್ ಗಾಳಿ ತಂಪು ಗಾಳಿ ಬೀಸಾದೈತಿ ಆ್ಯಂಡ್ ಇದು ನಮ್ದು ಇನ್ನೊಂದು ಕಡೆ ಕಿಟಕಿಯಿಂದ ಬರೋ ವ್ಯೂ ಅಲ್ಲೇ ನಮ್ದು ಇನ್ನೊಂದು ಹಳಿ ಮನೆ ಐತಿ ಆ್ಯಂಡ್ ಇದು ಲಾಸ್ಟ್ 3rd ವಿಂಡೋಯಿಂದ ಬರೋ ವ್ಯೂ ಇದ್ದ ನಮ್ಮ ಮನೆ ಹತ್ತು ಕೆಳಗೆ ನಾವು ಫಸ್ಟ್ ಫ್ಲೋರ್ನಾಗ ಇರ್ತಾನಲ್ಲ ಸೊ ಇಲ್ಲೊಂದು ಅಲ್ಲಿ ನಮ್ಮದು ಫಾರ್ಮ್ ಕಟ್ಟಾಕತ್ತಾರ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಡ್ತೇನೆ ಅಲ್ಲಿಂದ ಸ್ಟೆಪ್ಸಿಂದ ಮ್ಯಾಲೆ ನೋಡ್ಕೊಳ್ಳಿ ಒಂದು ದೊಡ್ಡ ಹಾಲ್ ಅದ ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲೂ ಇರ್ತೇವೆ ಮತ್ತು ಆ್ಯಕ್ಚುಲಾಗಿ ನಾನೊಂದು ರೂಮ್ ಇರ್ಬೋದು ಇಲ್ಲೇ ಇದು ನಂದು ರೂಮ್ ಇಲ್ಲಿ ಹೊಸ್ಲ ಹಾಕೈತಿ ಮತ್ತು ನಾನು ಇಲ್ಲಿ ಮಲ್ಕೋದು ಮತ್ತು ಬೇಬಿನೆಲ್ಲ ಇಲ್ಲೇ ತೊಗೊಂಡು ನೈಟೆಲ್ಲ ನಾನು ಇಲ್ಲೇ ಮಲ್ಕೊಂಡಿರ್ತೇನೆ ಮಧ್ಯಾಹ್ನದ ಒಮ್ಮೆ ಬೇಸರ ಆದಾಗಷ್ಟೇ ನಾನು ಅಲ್ಲಿ ಹೊರಗೆ ಹಾಲಿಗೆ ಹೋಗ್ತೇನಲ್ಲ ಮಲ್ಗಿಸ್ಲಿಕ್ಕೆ ಇದು ನೋಡ್ರಿ ವ್ಯೂ ಹೇಳಿ ತೋರಿಸಿದ್ನಲ್ಲ ಆಗಲೇ ಸೊ ಇದು ಮತ್ತು ಅಲ್ಲಿ ರೂಮ್ನಾಗ ಸೊ ಅಲ್ಲೆಲ್ಲ ನಾನು ಅವನಿಗೆ ಬೇಕಾಗೋದೆಲ್ಲ ಅವನು ಅರ್ಬಿ ಆಯಿತು ಲಂಗೋಟ ಎಲ್ಲ ಅಲ್ಲೇ ಇಟ್ಟಿರ್ತೇನೆ ದುಬ್ಬಟ್ಟಿ ಎಲ್ಲನೂ ಸೊ ದಟ್ ನಾನು ರಾತ್ರಿ ಮಲ್ಕೊಂಡಾಗ ಈಸಿ ಆಕೈತಿ ತೊಗೊಳಿಕ್ಕೆ ಅಂತ ಹೇಳಿ ಅವನನ್ನು ಇದ್ರಾಗ ಮಲಗಿಸ್ತೇನೆ ಇದು ಕೆಳಗೆ ಅಗಟ್ಗಿ ಆ್ಯಂಡ್ ಇಲ್ಲಿದೆ ಐತಿ ಒಂದೊಂದು ಸರ್ತಿ ಬೇಜಾರಾದಾಗ ಓಕೆ ಅವ್ನು ಕರ್ಕೊಂಬಂದು ಇಲ್ಲಿ ಮಲಗಿಸ್ತೇನೆ ಅಲ್ಲಿ ಕೆಳಗಡೆ ಇಲ್ಲೇ ತೊಟ್ಲನೂ ಐತಿ ಪ್ಲಸ್ ಇಲ್ಲೇ ಜೋಳ್ಗಿನೂ ಐತಿ ಸೊ ಇಲ್ಲಿ ಅದ್ರಾಗ ಹಾಕಿರ್ತೇನೆ ಒಮ್ಮೆ ಇದ್ರಾಗ ಹಾಕಿರ್ತೇನೆ ಹಿಂಗೆ ಇಲ್ಲ ಒಂದೊಂದು ಸತಿ ಈ ಥರ ಇದ್ರ ಮೇಲೆ ಮಲ್ಕೊತ ನಾನು ಫೀಡಿಂಗ್ ಪಿಲ್ಲೋ ಐತಲ್ಲ ಅದ್ರ ಮೇಲೆ ಈ ಥರ ಮಲ್ಕೊಂಬಿಡ್ತಾನೆ ಒಂದೊಂದು ಸತಿ ಸೊ ಎಸ್ ಇದನ್ನು ಈಗ ಸದ್ಯಕ್ಕಿರೋದಿಲ್ಲೇ ಫಸ್ಟ್ ಫ್ಲೋರಲ್ಲಿ ಯಾರೂ ಬರೋಂಗಿಲ್ಲ ನಾನು ಹೋಗ್ಬೇಕಿರ್ತೇನೆ
ಯಾವಾಗರಷ್ಟು ಹುಡುಗರು ಬರ್ತಾರಷ್ಟು. ಇವರಿಬ್ರು ಫೋಟೋಶೂಟಿಗೆ ಹೆಲ್ಪ್ ಮಾಡ್ತಾರೆ ಹೇಗಿಂದ ತಮ್ಮದ ಏನೋ ಲೋಕದಾಗ ಬ್ಯುಸಿ ಅದಾರ ಇವರಿಬ್ರು. ನೋಡ್ಲಾ ಮುಗೀತು ಫೋಟೋಶೂಟ್ ತಿರುಗಿ. ಹಾಂ ಮತ್ತೆ ಏನ್ರಿ ಹೆಲ್ಪ್ ಮಾಡ್ಬೇಕಲ್ಲ. ಹಾಂ ವಾಚ್ ಸೆಟಪ್ ಮಾಡೋದ್ರಾಗ ಅದಾರ ಅವ್ರಿಬ್ರು. ಜಗತ್ತನಿ ಇಲ್ಲ ತಮ್ಮ ಜಗಂಗಿಲ್ಲ ನೀ ಯಾಕೆ ಜಗತಿ ಜಗಬಾರ್ದಕ್ಕ ನಂಗ ಓ ಏನ ತಮ್ಮನ ಆಟ ಆಡ್ಸಂಗಿಲ್ಲ? ಯಾಕೆ ಆಟ ಆಡ್ಸಂಗಿಲ್ಲ? ನೀ ಅವ್ನು ಭಾಳ ಸನಿ ಹೋಗ್ಬೇಡ ಅಂತ ಹೇಳಿದ್ನಷ್ಟ. ದೂರ ಕೂತ್ ಆಟ ಆಡ್ಸು ಅಂತ ಹೇಳಿದ್ನಿ. ಅದಕ್ಕೆ ಶಟ್ಕೋತಾರು ನೋಡು. ಅವ ಅಳಾಕತ್ ನೀ ಶಟ್ಕೊಂಡಿದ್ದಕ್ಕೆ. ನಮ್ಮ ಅಕ್ಕ ಇಲ್ಲಿ ಗಿನ್ನದ ವಡಿಗಳು ಮಾಡಾಕತ್ತಾರ. ಸೊ ನೋಡೋಣ ಬರ್ರಿ ಹೆಂಗಾಗೈತಿ. ವಾ ಸ್ವಲ್ಪ ಸ್ಮೆಲ್ ಅಂತ್ರಿ ಘಮ್ ಅನ್ನೋದು. ಈ ಪುಡ್ಡಿಂಗ್ ಗತೆ ಸ್ಮೆಲ್ ಬರೋದ ನೋಡೋಣ. ಕಡೆ ನಾ ತಿನ್ನೋಂಗಿಲ್ಲ. ನೈಸ್. ಸ್ವಲ್ಪ ಇನ್ನೊಂದು ಸ್ವಲ್ಪ. ಇದು ಕಲರ್ ಇದು ನ್ಯಾಚುರಲ್ ಹಾಲು ಹಿಂಗೆ ಕಲರ್ ಬಂದೈತಿ ಅಲ್ಲ? ಸ್ವಲ್ಪ ಬೆಲ್ಲ ಹಾಕೈತೆ ಸ್ವಲ್ಪ ಕಲರ್ ಇದನ್ನು ಬರೋದು. ಜರ್ಸಿ ಹಾಕ ಗೀರ್ ಹಾಕ್ಳ. ಹ್ಞೂ ಜರ್ಸಿ ಹಾಕೋದು. ಗೀರ್ ಹಾಕ್ಳದು ಇದೆಲ್ಲ ಗಿನ್ನ ಹಾಲು. ನೈಸ್ ನೈಸ್. ನಮ್ಮ ಸಂಬಂಧದಲ್ಲಿ ಚಹಾ ನಡೆಯತ್ತಲ್ಲಿ. ದಿಸ್ ಇಸ್ ನೋ. ಅಜ್ಜ ನೀ ಕರಿ ಚಹಾ ಕುಡ್ದಿ? ನಿನ್ನ ಸಂಬಂಧ ಹಾಲಿನ ಚಹಾ ಇಲ್ಲನ? ಹಾಲಿನ ಚಹಾ ಇಲ್ಲ? ಹೆಂಗೈತೆ ಟೇಸ್ಟ್? So beautiful. ಬ್ಯೂಟಿಫುಲ್ ಅಂತ So nice. So tasty. ಹೋ ಬಟ್ ಚೀಪು ಹಂಗ. One more time I eat. ಒನ್ ಮೋರ್? Yeah. Oh. Want to eat? ನೋ ಯಾ ಐ ಕಾಂಟ್ ಈಟ್. Why? ನಮ್ಮ ಕಾಲ ಚಂದ ಐತಿ. ಸೊ ಇವಾಗ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಂದು ಪೋಸ್ಟ್ ಪಾರ್ಟಮ್ ಡೇಸ್ ಈ ಥರ ನಡೆಯತ್ತವು ಬಂತಂದು ದಿನಗಳು. ಸೊ ಎಸ್ ಐ ಹೋಪ್ ಇವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಮತ್ತೊಂದು ಚಲೋ ಅಂಥ ವಿಡಿಯೋ ಜೋಡಿ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಬಾಯ್.